ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ವಿಶ್ವಾವಸು ಸಂವತ್ಸರ ಏನು ಹೇಳುತ್ತೆ, ಯಾವ ರೀತಿ ಅನುಕೂಲಗಳು ಇವರಿಗೆ, ಅನಾನುಕೂಲಗಳು ಅಂತಕ್ಕಂಥದ್ದು ನೋಡಿದಾಗ ಶುಭ ವೃಷಭ ರಾಶಿಯಲ್ಲಿ ಮತ್ತು ಕಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಕ್ಕಂಥ ಸಮಯದಲ್ಲಿ ಉತ್ತಮ ಫಲದಾಯಕನಾಗಿರ್ತಾನೆ. ಯಾವಾಗ ವೃಷಭ ರಾಶಿ ಮತ್ತೆ ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಸಮಯದಲ್ಲಿ. ಆದರೆ ಬಹಳಷ್ಟು ಗುರು ಏನ್ ಮಾಡ್ತಾನೆ, ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದು ಪ್ರಾರಂಭ ಆಗತ್ತೆ. ಗುರುಬಲವನ್ನ ಕಳ್ಕೊಂಡ್ಬಿಡ್ತೀರಾ, ಆರೋಗ್ಯದ ಕಡೆ ಗಮನವನ್ನ ಹರಿಸಿ, ಬಂಧು ಮಿತ್ರರಲ್ಲಿ ವಿರಸವನ್ನ ಮಾಡ್ಕೋಬೇಕಾಗತ್ತೆ, ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ, ಶಸ್ತ್ರ ಚಿಕಿತ್ಸೆ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ, ಮನಸ್ಸಿಗೆ ಚಿಂತೆ ಮೊದಲಾದ ಅಶುಭ ಫಲಗಳು ಹೆಚ್ಚಾಗ್ತಕ್ಕಂಥ ಫಲವನ್ನ ಅನುಭವಿಸ್ತೀರಾ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಶನಿಯು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಸಮಯದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಜೊತೆಗೆ ಕೋರ್ಟ್ ವ್ಯವಹಾರಗಳಲ್ಲಿ ಅಪಜಯ, ದುಷ್ಟ ಜನರ ಸಹವಾಸದಿಂದ ತೊಂದರೆ. ನೀವು ಹೋಗೋದೆಲ್ಲ ಸಹವಾಸವನ್ನ ಮಾಡ್ಲಿಕ್ಕೆ, ಅವರೇ ದುಷ್ಟರೇ ನಿಮ್ಮನ್ನ ಸ್ನೇಹತ್ವವನ್ನ ಕೇಳಿ ಬರ್ತಾರೆ, ನಂತರ ನಿಮಗೆ ಎರಡನ್ನ ಬಗೆತಕ್ಕಂಥ ಒಂದು ಸಾಧ್ಯತೆಗಳಿದೆ. ಇರತಕ್ಕಂಥ ಹಣವನ್ನ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಈ ವರ್ಷದಲ್ಲಿ ಪ್ರತಿನಿತ್ಯ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಿರಿಯ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ.